ಸೊ ನಮಗೊಂದು ದಿನ ಅಂತ ಗುರುತಿಸ್ಬೇಕು ಸರ್ಕಾರ. ಹಾಗಾಗಿ ನಾನು ಇದನ್ನ ಸ್ವಯಂ ಘೋಷಿತವಾಗಿ ಡಿಸೆಂಬರ್ 23 ಆಯ್ಕೆ ಮಾಡ್ಕೊಂಡಿದೀವಿ. ಯಾಕಂದ್ರೆ ಅವತ್ತು ರೈತರ ದಿನಾಚರಣೆ ಇದೆ, ನಾವು ರೈತರನ್ನು ಕೂಡ ಮರಿಬಾರ್ದು ಅನ್ನೋದು. ಸೊ ರೈತರಿಗೆ ನಾವೆಲ್ಲೋ ಒಂದ್ ಕಡೆ ಮರಿತಾ ಇದ್ದೀವಿ. ಸೊ ರೈತರನ್ನು ಕೂಡ ಮರಿಬಾರ್ದು ಅಂತ ರೈತರ ದಿನಾಚರಣೆ ದಿನಾನೇ ನೆಟ್ವರ್ಕ್ ದಿನಾಚರಣೆ ಇಟ್ಕೊಂಡಿದೀನಿ. ಕಾರಣ ಏನಂದ್ರೆ ರೈತರು ನಮ್ಮ ದೇಶದ ಬೆನ್ನೆಲುಬು. ನೆಟ್ವರ್ಕರ್ಸ್ ನಮ್ಮ ಭವ್ಯ ಭಾರತದ ಭವಿಷ್ಯ. ನಮ್ಮ ಭವ್ಯ ಭಾರತದ ಭವಿಷ್ಯ ನೆಟ್ವರ್ಕರ್ಸ್ ಆಗಿರ್ತಾರೆ. ನಮ್ಮ ಭಾರತ ತುಂಬಾ ಅಷ್ಟು ನಿರುದ್ಯೋಗಿತನ ತೆಗಿಬೇಕು ಅಂದ್ರೆ ನೆಟ್ವರ್ಕ್ ಇಂಡಸ್ಟ್ರಿ ತುಂಬಾ ದೊಡ್ಡ ಕೊಡುಗೆ ಇದೆ. ನಮ್ಮ ದೇಶ ಗಟ್ಟಿಮುಟ್ಟಾಗಿರ್ಬೇಕು ಅಂದ್ರೆ ನಮಗೆ ರೈತರು ಬೇಕು. ಓಕೆ, ಸೊ ಹಾಗಾಗಿ ಆ ಡಿಸೆಂಬರ್ 23 ಒಳ್ಳೆಯ ದಿನ, ನಾವೆಲ್ಲರೂ ಸೇರ್ತಾ ಇದ್ದೀವಿ. ಇವತ್ತಿನಿಂದ ಇನ್ನು 22 ದಿನ ಬಾಕಿ ಇದೆ. ಸೊ ಇದು ಬೆಂಗಳೂರಿನಲ್ಲಿ ನಾನು ಹಮ್ಮಿಕೊಂಡಿದ್ದೇನೆ. ಸೊ ಇದು ಗುಡ್ ನ್ಯೂಸ್ ಏನಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇದೆ. ಅಂದ್ರೆ 6 ವರ್ಷದಿಂದ ನಾನು ನಡ್ಸ್ಕೊಂಡ್ ಬಂದಿದ್ದೀನಿ, ಇದು 7ನೇ ವರ್ಷ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ಜಾಗ ಇನ್ನು ಫೈನಲ್ ಆಗಿಲ್ಲ. ನೀವು ನಿಮ್ಮ ಸೀಟನ್ನ ಬುಕ್ ಮಾಡ್ಕೋಬಹುದು. ನನಗೆ ಗೂಗಲ್ ಪೇ ಫೋನ್ ಪೇ ಮಾಡ್ತೀರಾ. ಇದನ್ನ ಯಾವುದು ಫ್ರೀಯಲ್ಲಿ ಮಾಡಕ್ ಆಗಲ್ಲ, ಯಾಕಂದ್ರೆ ಖರ್ಚು 2 ರಿಂದ 3 ಲಕ್ಷ ಬರುತ್ತೆ. ನಾನು ಎಜುಕೇಶನ್ ಮಿನಿಸ್ಟರ್ ಅವರಿಗೂ ಭೇಟಿಯಾಗಿ ಬಂದಿದ್ದೀನಿ. ಯಾಕೆ ಎಜುಕೇಶನ್ ಮಿನಿಸ್ಟರ್ ಅವರನ್ನ ಕರೆಸ್ತಾ ಇದ್ದೀನಿ ಅಂತಂದು ಹೇಳಿದ್ರೆ ಹೇಳ್ತೀನಿ ಕೇಳಿ. ನಮ್ಮ ಕರ್ನಾಟಕದಲ್ಲಿ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಕೋರ್ಸ್ ಅನ್ನ ತರಬೇಕು ಯೂನಿವರ್ಸಿಟಿಗಳಲ್ಲಿ ಅನ್ನೋದಕ್ಕೆ ಅವರಿಗೆ ಮನವಿ ಅವತ್ತಿನ ದಿನ ಕೊಡ್ತಾ ಇದ್ದೀನಿ. ಎರಡನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪಾಠ್ಯ ಪುಸ್ತಕದಲ್ಲಿ ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬರಬೇಕು. ಇದ್ರ ಬಗ್ಗೆ ಅವೇರ್ನೆಸ್ ಬರಬೇಕು. ಆಗ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಮರ್ಯಾದೆ ಸಿಗುತ್ತೆ. ಅಲ್ಲಿವರೆಗೂ ಮರ್ಯಾದೆ ಸಿಗಲ್ಲ. ಇವತ್ತು ಮಕ್ಕಳಿಗೆ ಗೊತ್ತಿದೆ ಪೊಲೀಸ್ ಆಗೋದು ಹೆಂಗೆ, ಲಾಯರ್ ಆಗೋದು ಹೆಂಗೆ, ಬಿಸ್ನೆಸ್ ಮ್ಯಾನ್ ಆಗೋದು ಹೆಂಗೆ ಎಲ್ಲ ಗೊತ್ತಿದೆ. ನಾವು ಪಾಠ್ಯ ಪುಸ್ತಕದಲ್ಲಿ ಓದಿದೀವಿ. ಬಟ್ ನಮ್ಮ ಪಾಠ್ಯ ಪುಸ್ತಕದಲ್ಲಿ ನೆಟ್ವರ್ಕರ್ ಆಗೋದು ಹೆಂಗೆ ಅಂತ ಓದಿಲ್ಲ. ಅದಕ್ಕೋಸ್ಕರ ಜನ ಏನ್ ತಿಳ್ಕೊಂಡಿದ್ದಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ಎ ಕ್ರೈಮ್ ಅಂತ ತಿಳ್ಕೊಂಡಿದ್ದಾರೆ, ತಪ್ಪು ಅಂತ ತಿಳ್ಕೊಂಡಿದ್ದಾರೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ಅ ರೈಟ್ ವೇ ಸ್ನೇಹಿತರೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ರಾಂಗ್ ಇದ್ದಿದ್ರೆ ಯಾಕೆ ನಮಗೆ ಕೇಂದ್ರ ಸರ್ಕಾರ 2021ಕ್ಕೆ ರೂಲ್ಸ್ ಅನ್ನ ಬಿಡುಗಡೆ ಮಾಡ್ತಾ ಇದ್ರು? ನೆಟ್ವರ್ಕ್ ಮಾರ್ಕೆಟಿಂಗ್ ತಪ್ಪಾಗಿದ್ರೆ ಯಾಕೆ ಶೂಲಿನಿ ಯೂನಿವರ್ಸಿಟಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಸಬ್ಜೆಕ್ಟ್ಗಳು ಬರ್ತಾ ಇತ್ತು? ಯಾಕೆ ಶರತ್ ಅಲ್ಲೋಗಿ ಕಲಿತಾ ಇದ್ದ? ನೆಟ್ವರ್ಕ್ ಮಾರ್ಕೆಟಿಂಗ್ ತಪ್ಪಾಗಿದ್ರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇದ್ದಿದ್ಕೆ ಭಾರತ ಸರ್ಕಾರ ರೂಲ್ಸ್ ಬಿಟ್ಟಿದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇದ್ದಿದ್ಕೆ ಹಿಮಾಚಲ ಪ್ರದೇಶ್ ಶೂಲಿನಿ ಯೂನಿವರ್ಸಿಟಿ ಅವರು ಕೋರ್ಸ್ ಅನ್ನ ಮಾಡಿದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇದ್ದಿದ್ಕೆ ಶರತ್ತು ನೆಟ್ವರ್ಕರ್ಸಿಗೆ ಒಂದು ದಿನ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾನೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇದ್ದಿದ್ಕೆ ಶರತ್ತು ಇವತ್ತು ಯೂನಿವರ್ಸಿಟಿ, ಕರ್ನಾಟಕ ಮೈಸೂರು ಯೂನಿವರ್ಸಿಟಿಯಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಕೋರ್ಸ್ ತರಬೇಕು ಅಂತ ಹೋರಾಟ, ಪಾಠ್ಯ ಪುಸ್ತಕದಲ್ಲಿ ಬರಬೇಕು ಅಂತ ಹೋರಾಟ. ನೆಟ್ವರ್ಕ್ ಮಾರ್ಕೆಟಿಂಗು ನೆಟ್ವರ್ಕರ್ಸ್ಗಳು ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ, ತಮ್ಮ ಸ್ವಂತ ಕಂಪನಿ ನಡೆಸೋರಿಗೆ ತುಂಬಾ ಲಾಭದಾಯಕ. ಯಾಕೆ ಅಂತಂದು ಹೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇವತ್ತು ತುಂಬಾ ಗ್ರೋತ್ ಆಗ್ತಾ ಇದೆ ಭಾರತದಲ್ಲಿ. ಈಗ ಜನರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಾಗ್ತಾ ಇದೆ. ನನಗೆ ಫೋನ್ಸ್ ಬರ್ತವೆ ಸ್ನೇಹಿತರೆ. ಓಕೆ, ನನಗೆ ಹೋದ್ವಾರ ಬಂದಿದ್ದ ಫೋನ್ ಹೇಳ್ತೀನಿ. ಪಂಜಾಬ್ನಿಂದ ಒಬ್ರು ಫೋನ್ ಮಾಡಿದ್ರು. ಈಸ್ ಎ MP. ಓಕೆ, ಪಂಜಾಬಿನ MP ಅವರು. ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ದೇನು ಅಂದ್ರೆ, ಶರತ್ ಸರ್, ನಾನೊಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡಬೇಕು ಅಂತ ಇದ್ದೀನಿ. ನಾನು MP ಇದ್ದೀನಿ ಇಲ್ಲಿದು ಪಂಜಾಬಿಂದು, ಅಮೃತ್ಸರ್ಲಿಂದ. ನನಗೆ ನಂದು ಹಿಂದಿ ಚಾನಲ್ ಇದೆ, ಕನ್ನಡ ಚಾನಲ್ ಇದೆ, ಎಲ್ಲ ಕಡೆಯಿಂದನೂ ಫೋನ್ ಬರುತ್ತೆ. ನಾನು ಹೊರ ದೇಶದಲ್ಲೂ ಕಂಪನಿ ಮಾಡಿಕೊಟ್ಟಿದ್ದೀನಿ, ದುಬೈ, ಈ ತರ ಶ್ರೀಲಂಕಾ, ಸಿಂಗಾಪುರ್, ಮಲೇಷ್ಯಾ, ಅಲ್ಲಿ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಸಾಫ್ಟ್ವೇರ್ ಕಂಪನಿಗಳನ್ನ ಮಾಡಿ ಅವರಿಗೆ ಗೈಡ್ ಮಾಡ್ತಾ ಇದ್ದೀನಿ. ಅಲ್ಲಿಂದನೂ ಜನ ಬಂದು ನನಗೆ ಭೇಟಿ ಆಗ್ತಾರೆ. ಇನ್ನು ಹೊರ ರಾಜ್ಯಗಳಲ್ಲೂ ಕಂಪನಿ ಮಾಡಿಕೊಟ್ಟಿದ್ದೀನಿ, ಆಂಧ್ರ ಎಲ್ಲ ಕಡೆನೂ ಮಾಡಿಕೊಟ್ಟಿದ್ದೀನಿ. ಸೊ ಅವ್ರು MP ಫೋನ್ ಮಾಡಿ ನನಗೆ ಹೇಳಿದ್ದೇನು ಅಂದ್ರೆ, ಸರ್ ನೀವು MP, ನೀವ್ಯಾಕೆ MLM ಕಂಪನಿ ಮಾಡಬೇಕು ಅಂತ ಪ್ರಶ್ನೆ ಕೇಳಿದೆ. ಅವಾಗ ಅವ್ರು ಹೇಳಿದ್ದೇನು ಗೊತ್ತಾ, ಇಲ್ಲ ಪಾರ್ಲಿಮೆಂಟ್ ಅಲ್ಲೂ ಕೂಡ ಇದು ಹಾಟ್ ಚರ್ಚೆ ಆಗಿದೆ ಶರತ್. ನೆಟ್ವರ್ಕ್ ಮಾರ್ಕೆಟಿಂಗ್ GDP ರೇಟ್ಸ್ ಎಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತುಂಬಾ ಸಂಶೋಧನೆ ನಡೀತಾ ಇದೆ ಇಂಡಿಯಾದಲ್ಲಿ. ನನಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿರ್ಲಿಲ್ಲ. ಈಗ ಅಲ್ಲಿ ಇಲ್ಲಿ ಕೇಳಿದೆ. ಅದಕ್ಕೆ ನಾವು ರಾಜಕಾರಣಿಗಳು ಅಲ್ಲ, ಎಲ್ಲಿ ಗ್ರೋತ್ ಇರುತ್ತೆ ಅಲ್ಲಿ ಕೈ ಹಾಕ್ತೀವಿ.
ಸೊ ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಬೂಮಿಂಗ್ ಇದೆ ಭಾರತದಲ್ಲಿ, ಹಾಗಾಗಿ ನಾವು ಅಲ್ಲಿ ಕೈ ಹಾಕೋಣ ಅಂತಂದೇಳಿ ನಿಮ್ಮ ಅಡ್ವೈಸ್ ತಗೊಂತಾ ಇದೀವಿ. ನನಗೆ ಹಿಂಗೆ XYZ ಅಡ್ವೈಸ್ ಕೊಡಿ, ನಂದು ಸ್ವಂತ ಕಂಪನಿ ಮಾಡ್ಬೇಕಂತಿದ್ದೀನಿ, ನೀವು ಪಂಜಾಬಿಗೆ ಬನ್ನಿ, ನಿಮ್ದೆಲ್ಲ ಬುಕಿಂಗ್ ಮಾಡಿಸ್ತೀನಿ ಅಂತ ಈ ರೀತಿ ಮಾತು ಚರ್ಚೆ ಎಲ್ಲ ಆಯ್ತು. ನಾನು ಹೇಳಿದೆ ಡಿಸೆಂಬರ್ 23 ತನಕ ಸುಮ್ಮನಿದ್ಬಿಡಿ, ನಂದು ಹಿಂಗೆ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀನಿ, ನಾನು ಡಿಸೆಂಬರ್ 25, 26 ನಿಮ್ಮ ಹತ್ರ ಬರ್ತೀನಿ ಅಂತ ಅವ್ರಿಗೆಲ್ಲ ಬುಕಿಂಗ್ ಮಾಡ್ಕೊಂಡೆ. ಅವ್ರಿಗೊಂದು ಝೂಮ್ ಮೀಟಿಂಗ್ ಕೊಟ್ಟೆ, ಎಲ್ಲ ಕ್ಲಿಯರ್ ಆಯ್ತು. ಸೊ ಕಾರಣ ಏನು ಅಂತಂದು ಹೇಳಿದ್ರೆ ಸ್ನೇಹಿತರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇವತ್ತು ಭಾರತದಲ್ಲಿ ಬೂಮಿಂಗ್ ಇದೆ, ಅಂದ್ರೆ ಗ್ರೋತ್ ಆಗ್ತಾ ಇದೆ. ಯಾಕಂದ್ರೆ ಈಗ ಜನರಿಗೆ ಅರಿವು ಬರ್ತಾ ಇದೆ. ಕನ್ನಡದಲ್ಲಿ ಪುಸ್ತಕ ಇರಲಿಲ್ಲ, ನಾನು ಕನ್ನಡದಲ್ಲಿ ಪುಸ್ತಕ ಕೊಟ್ಟು ಅರಿವು ಮೂಡಿದ್ದೀನಿ. ಸರ್ಕಾರ ಅರಿವು ಮೂಡಿಸ್ತಾ ಇದೆ. ನೀವು ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ. ಓಕೆ, ಸೊ ನರೇಂದ್ರ ಮೋದಿಜಿ ಸಮಯದಲ್ಲಿ 2020-21ನೇ ಸಾಲಿನಲ್ಲಿ MLM ರೂಲ್ಸ್ ಯಾವುದು ಅಂತ ಹಾಕಿ ಗೂಗಲ್ ಆಗಿ ಹೋಗಿ. ಸೊ ನರೇಂದ್ರ ಮೋದಿಜಿ ಅವ್ರ ಫೋಟೋ ಇರೋದು ನಿಮಗೆ MCA, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, MCA.gov.in, ಇದು ಗೌರ್ಮೆಂಟ್ ವೆಬ್ಸೈಟ್. ಇದು ಗೌರ್ಮೆಂಟ್ ವೆಬ್ಸೈಟ್ ಹೇಳ್ತಾ ಇದ್ದೀನಿ, ಅಲ್ಲೇ ನಿಮಗೆ ಸಿಗುತ್ತೆ. consumerAffairs.com ಹೋಗಿ, ಅಲ್ಲೇ ನಿಮಗೆ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಸಿಗುತ್ತೆ. ಅಂದ್ರೆ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ದವ್ರು ಅಲ್ಲಿಗೆ ಹೋಗಿ ಕೂಡ ನೋಡ್ಬೋದು. ಯಾಕಂದ್ರೆ ಕೆಲವೊಬ್ಬರಿಗೆ ಪ್ರೂಫ್ ಬೇಕಾಗಿರುತ್ತೆ, ತುಂಬಾ ಜಾಣರು ಇರ್ತಾರೆ, ಅವ್ರಿಗೆ ಪ್ರೂಫ್ ಬೇಕು. ಕರೆಕ್ಟ್, ನಾವು ಒಪ್ಕೊಂತೀನಿ. ಕನ್ಸ್ಯೂಮರ್ ಅಫೇರ್ಸ್ ಹೋಗಿ, ಕನ್ಸ್ಯೂಮರ್ ಅಫೇರ್ಸ್ ಅಲ್ಲಿ ಹಾಕಿ. ಸೊ ಅವೆಲ್ಲ ಇದೆ, ನನ್ನ ವೆಬ್ಸೈಟ್ ಅಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. MLMsharath.com ಅಲ್ಲೂ ಕೂಡ ಈಗ ರೀಸೆಂಟ್ ಆಗಿ ಹಾಕಿಸ್ತಾ ಇದ್ದೀನಿ ಅವನ್ನೆಲ್ಲ. ಬಟ್ ಅದು ಗೌರ್ಮೆಂಟ್ ಆಗಿರೋದ್ರಿಂದ ನಮ್ಮ ಪ್ರೈವೇಟ್ ವೆಬ್ಸೈಟ್ ಅಲ್ಲಿ ಹಾಕೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ನಾನು ಸುಮ್ಮನೆ ಇದ್ದೀನಿ. ಲಿಂಕ್ ಕೊಡ್ತೀನಿ ಬೇಕಾದ್ರೆ, ಆ ಲಿಂಕ್ ಡೈರೆಕ್ಟ್ ಗೌರ್ಮೆಂಟ್ ವೆಬ್ಸೈಟಿಗೆ ಹೋಗುತ್ತೆ. ಯಾಕಂದ್ರೆ ಮೋದಿಜಿ ಅವ್ರ ಫೋಟೋ ಅವನ್ನೆಲ್ಲ ನಂದು ವೆಬ್ಸೈಟ್ ಅಲ್ಲಿ ಹಾಕೋಣಕ್ ಬರಲ್ಲ, ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಹಾಗಾಗಿ ಸ್ವಲ್ಪ ಲಾನು ಕೌಂಟ್ ಆಗುತ್ತೆ. ನೀವು ಹೋಗಿ ಬೇಕಾದ್ರೆ MCA.gov.in ಈ ವೆಬ್ಸೈಟಿಗೆ ಹೋಗಿ, ಗೌರ್ಮೆಂಟ್ ವೆಬ್ಸೈಟ್ ಇದು, ಅಲ್ಲಿ ನೋಡಿ. ಕನ್ಸ್ಯೂಮರ್ ಅಫೇರ್ಸ್ ವೆಬ್ಸೈಟಿಗೆ ಹೋಗಿ, ಅಲ್ಲಿ ನೋಡಿ. ಓಕೆ, ರೈತರ ದಿನ ಬಿಟ್ಟು ನೆಟ್ವರ್ಕರ್ಸ್ಗೆ ಬೇರೆ ದಿನ ಆಹ್ವಾನ ಮಾಡ್ಬೋದ ನೋಡಿ. ಸರ್, ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ದಿನ ಅಂತಂದೇಳಿ ಸರ್ಕಾರ ಕೊಡುತ್ತೆ, ನಾವು ಸುಮ್ಮನೆ ಸ್ವಯಂ ಘೋಷಿತವಾಗಿ ಮಾಡ್ತಾ ಇದೀವಿ. ಓಕೆನಾ? ಬಾಲು ಅನ್ನೋರು ಯಾರೋ ಕಮೆಂಟ್ ಹಾಕಿದ್ರು. ಸೊ ಇದು ಸರ್ಕಾರಕ್ಕೆ ನಾವು ಮನವಿ ಕೊಡ್ತೀವಿ. ಅವತ್ತಿನ ದಿನ ನಾನು ಏನ್ ಮಾಡ್ಬೇಕು ಅಂತ ಇದ್ದೀನಿ ಅಂದ್ರೆ ನಿಮ್ಮ ಹತ್ರ ಹಂಚ್ಕೊಂತೀನಿ. ಅವತ್ತಿನ ದಿನ ಯೂನಿವರ್ಸಿಟಿಗಳಲ್ಲಿ ಪಾಠ್ಯ ಪುಸ್ತಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ತನ್ನಿ ಅಂತ ಒಂದು ಮನವಿ ಸರ್ಕಾರಕ್ಕೆ ಕೊಡೋಣ. ಎರಡನೇ ಮನವಿ ಏನು ಅಂತ ಹೇಳಿದ್ರೆ, ನೆಟ್ವರ್ಕರ್ಸಿಗೆ ಒಂದು ದಿನ ಬೇಕು ಅಂತ ಕೊಡೋಣ. ಮೂರನೇ ಮನವಿ ಏನು ಅಂದ್ರೆ, ನೆಟ್ವರ್ಕರ್ಸಿಗೆ ಒಂದು ಲೋಗೋ, ಹೆಂಗೆ ಟೀಚರ್ಸಿಗೆ ಒಂದು ಲೋಗೋ ಇದೆ, ಡಾಕ್ಟರ್ಸಿಗೆ ಲೋಗೋ ಇದೆ, ನಮಗೊಂದು ಲೋಗೋ ಇಲ್ಲ ಸ್ನೇಹಿತರೆ. ನಾಯಿ ಬೆಕ್ಕಿಗೂ ಲೋಗೋ ಇದೆ, ಈ ಏಡ್ಸಿಗೂ ಲೋಗೋ ಇದೆ, ನಮಗೊಂದು ಲೋಗೋ ಇಲ್ಲ. ಸೊ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ, ನಾವು GST ಪೇ ಮಾಡ್ತಾ ಇದ್ದೀವಿ, ಹೌದಲ್ವಾ? ಎಷ್ಟು ದುಡ್ಡು ನಾವು ಕಟ್ತಾ ಇದ್ದೀವಿ. ನಾವಂತರೂ ಬಿಟ್ಟು ಯಾರು ಕೆಲಸ ಮಾಡ್ತಾ ಇಲ್ಲ. ನಾವೆಲ್ಲ ಒಂದಾಗಲ್ಲ ಸ್ನೇಹಿತರೆ. ನಾವೆಲ್ಲ ಒಂದಾದ್ರೆ ಈ ಮೋಸ ಮಾಡೋ ಕಂಪನಿಗಳು ನಮ್ಮನ್ನ ನೋಡಿದ್ರೆ ಹೆದರ್ತವೆ. ಮೋಸ ಮಾಡುವಂತ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅವ್ರಿಗೆ ಬುದ್ಧಿವಾದ ಹೇಳಲ್ಲ, ಅವ್ರಿಗೆ ಭಯ ಹುಟ್ಟುತ್ತೆ. ಅವಾಗ ಏನಾಗುತ್ತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ವಚ್ಛ ಹಾಕೊಂತ ಬರುತ್ತೆ. ಹೇಳ್ತಾರಲ್ಲ ಸ್ವಚ್ಛ ಭಾರತ್ ಅಭಿಯಾನ್ ಮಾಡಿ ಅಂತ. ನಾನು ಹೇಳ್ತೀನಿ ಕೇಳಿ, ಸ್ವಚ್ಛ ಡೈರೆಕ್ಟ್ ಸೆಲ್ಲಿಂಗ್ ಅಭಿಯಾನ್ ನಾವು ಸ್ಟಾರ್ಟ್ ಮಾಡೋಣ, ಸ್ವಚ್ಛ MLM ಅಭಿಯಾನ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಈಗ ನಾನಂತರೂ ದೊಡ್ಡ ಪೊಲಿಟಿಕಲ್ ಪವರ್ ಇರೋನು, ದೊಡ್ಡ ರೌಡಿ ಪವರ್ ಇರೋನಲ್ಲ. ನಾನು ಹೋಗಿ ಭಾಷಣ ಮಾಡಿ ಸಂಘಟಿತರಾಗ್ರಿ ಅಂತ ರೋಡಿಗೆ ಇಳಿದು ಬೀದಿಗೆ ಇಳಿದು ಬರ್ರಿ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಅಟ್ಯಾಕ್ ಮಾಡಕ್ ಆಗಲ್ಲ. ನಾನೊಬ್ಬ ಎಜುಕೇಟೆಡ್, ನಾನು ಅವೇರ್ನೆಸ್ ಒಂದೇ ಕೊಡೋದಕ್ಕೆ ಸಾಧ್ಯ. ನಾನೊಬ್ಬ ಮಧ್ಯಮ ವರ್ಗದವನು. ನನಗೆ ಪೊಲಿಟಿಕಲ್ ಪವರ್ ಇದೆ, ಸಪೋರ್ಟ್ ಇದೆ, ಎಲ್ಲ ಇದೆ. ಬಟ್ ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು, ಅದನ್ನ ತಪ್ಪು ದಾರಿಯಲ್ಲಿ ತಗೊಂಡು ಹೋಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ನನ್ನ ಉದ್ದೇಶ ಏನು ಅಂದ್ರೆ, ಒಬ್ಬೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಬರೋಣ. ಈಗ ನೋಡಿ, ನೀವು ನನ್ನ ಕ್ಲಾಸ್ ಕೂತಿದ್ದೀರಾ, 97 ಜನ ನನ್ನ ಕ್ಲಾಸ್ ಕೂತಿದ್ದೀರಾ. ನೀವು ಯಾವತ್ತೂ ಇಲ್ಲಿಗಲ್ ಕಂಪ್ನಿ ಮಾಡಲ್ಲ, ನನಗೆ ಗೊತ್ತಿದೆ. ಇನ್ಮೇಲೆ ಮನಿ ಸರ್ಕ್ಯುಲೇಷನ್ ಮಾಡಲ್ಲ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಾಗಿದೆ ಮೋಸ ಅನ್ನೋದು. ಸೊ ನನ್ನಿಂದ 100 ಜನಕ್ಕೆ ಅವೇರ್ನೆಸ್ ಹೋದ್ರೆ, ಈ 100 ಜನ 100 ಜನಕ್ಕೆ ಅವೇರ್ನೆಸ್ ಕೊಟ್ರೆ ಕೇವಲ 1 ವಾರದಲ್ಲಿ ಕರ್ನಾಟಕ ಸ್ವಚ್ಛ ಕರ್ನಾಟಕವಾಗುತ್ತೆ. ಕರ್ನಾಟಕದಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಪ್ಲಾನ್ ಓಪನ್ ಮಾಡಿದ್ರೆ ಸೇರೋರೇ ಇರಲ್ಲ.
ಈಗ ಯಾರು ಸೇರ್ಲಿಲ್ಲ ಅಂತ ಇಲ್ಲಿಗಲ್ ಪ್ಲಾನಿಗೆ ಅಂತಂದು ಹೇಳಿದ್ರೆ, ಸೊ ಆ ಪ್ಲಾನ್ ಎಷ್ಟು ದಿನ ನಡೆಯೋದಕ್ಕೆ ಸಾಧ್ಯ? 1 ದಿನ, 2 ದಿನ, 3 ದಿನ, ಆಮೇಲೆ ಇಲ್ಲ. ಹೌದಲ್ವಾ? ಯಾರು ಸೇರ್ಲಿಲ್ಲ ಅಂದ್ರೆ ಯಾರು ನಡೆಸ್ತಾರೆ? ಸೊ ನಾವು ಈ ರೀತಿ ಹೋರಾಟ ಮಾಡೋಣ, ನಾವು ಈ ರೀತಿ ಅವೇರ್ನೆಸ್ ಕೊಡೋಣ, ನಾವು ಸರ್ಕಾರಕ್ಕೆ ಸಪೋರ್ಟ್ ಮಾಡೋಣ, ನಾವು ಪೊಲೀಸರಿಗೆ ಸಪೋರ್ಟ್ ಮಾಡೋಣ, ನಾವು ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡೋಣ, ನಾವು ಇವ್ರಿಗೆಲ್ಲರಿಗೂ ಅವೇರ್ನೆಸ್ ಕೊಡೋಣ, ನಾವು ಒಳ್ಳೇದನ್ನ ಮಾಡೋಣ. ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗ್ಲಿ. ಎಷ್ಟೋ ಜನ ಇವತ್ತು ದುಡ್ಡು ಕಳ್ಕೊಂಡಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಓಕೆ, ಎಂತೆಂತ ಮಹಿಳೆಯರು ನನಗೆ ಫೋನ್ ಮಾಡ್ತಾರೆ, ಸರ್ ನಾನು ಒಂದು ಕಂಪ್ನಿಗೆ ಹಾಕಿದ್ದೆ 5 ಲಕ್ಷ, ನಾನು ಒಂದು ಕಂಪನಿಗೆ ಹಾಕಿದ್ದೆ 50 ಲಕ್ಷ, ಓಡೋಗ್ಬಿಡ್ತು ಸರ್, ನನ್ನ ಗಂಡ ನನಗೆ ಬಿಡ್ತೀನಿ ಅಂತ ಬೈತಾ ಇದ್ದಾರೆ, ನನ್ನ ಅತ್ತೆ ಮಾವ ನನಗೆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ನನ್ನ ತಾಳಿ ಅಡ ಇಟ್ಟು ತಗೊಂಡಿದ್ದೆ ಸರ್. ಸೊ ಈ ರೀತಿ ಮೋಸ ನಡೀತಿದೆ ಸ್ನೇಹಿತರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರಿನಲ್ಲಿ ಮೋಸ ನಡೀತಾ ಇದೆ. ಸೊ ಇದು ತಪ್ಪಲ್ವಾ? ನಾವು ಧ್ವನಿ ಎತ್ತಬೇಕಲ್ವಾ? ಇದಕ್ಕೆ ಸರ್ಕಾರನೇ ಮುಂದೆ ಬರ್ಬೇಕಾ? ಇದಕ್ಕೆ ಪೊಲೀಸರೇ ಮುಂದೆ ಬರ್ಬೇಕಾ? ಇದಕ್ಕೆ ಲಾಯರ್ಸೇ ಮುಂದೆ ಬರ್ಬೇಕಾ? ನಾವು ಈ ಫೀಲ್ಡ್ ಅಲ್ಲಿ ಇದೀವಲ್ವಾ, ನಾವು ಕೂಡ ಸಂಘಟಿತರಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡ್ಬೋದಲ್ವಾ? ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂಡಿದ್ದಾರೆ, ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ, ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.